ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಕಟ್ ಬಗ್ಗೆ ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಬಂದು ನಾನು ಪಾರ್ಲರಲ್ಲಿ ಆಲ್ರೆಡಿ ಹೇರ್ ಕಟ್ ಕ್ಲಾಸ್ ಹೋಗ್ತಿದೆ. ಸೊ ಹಾಗಾಗಿ ನಿಮಗೂ ಹಾಗೆ ಆಗುತ್ತೆ, ಹೇರ್ ಕಟ್ ಕ್ಲಾಸು ತೋರಿಸ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸ್ಟೆಪ್ ವಿತ್ ಲೇಯರ್ ಕಟ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ನೋಡಿ, ಫಸ್ಟಿಗೆ ಬಂದ ತಕ್ಷಣ ನಾವು ಹೇರ್ನ ಚೆಕ್ ಮಾಡಿಬಿಟ್ಟು ಅವರಿಗೆ ಸ್ಟೆಪ್ ವಿತ್ ಲೇಯರ್ ಸೂಟ್ ಆಗುತ್ತೆ ಅಂತ ಹೇಳಿ ಹೇರ್ನೆಲ್ಲ ವೆಟ್ ಮಾಡ್ಕೊತೀನಿ. ಫಸ್ಟ್ ನಾನೊಂದು ಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ ಅವ್ರನ್ನ ನಿಲ್ಲಿಸ್ಕೊಂಡು ನಾನೊಂದು ಬೇಸ್ ಅಂದರೆ ನಾನು ಕೂರಿಸ್ಕೊಂಡು ಮಾಡೋದ್ರಿಂದ ಏನು ಮಿಸ್ಟೇಕ್ ಆಗುತ್ತೆ, ಸ್ವಲ್ಪ ಹೇರ್ ಕಟ್ನ ಜಾಸ್ತಿ ಕಟ್ ಮಾಡಿಬಿಡ್ತೀವಿ, ಹೇರ್ ತುಂಬ ಕಟ್ ಮಾಡ್ತೀವಿ ಅನ್ನೋ ಕಾರಣದಿಂದ ನಾನು ನಿಲ್ಲಿಸಿ ಫಸ್ಟ್ ಒಂದು ಶೇಪ್ನ ಕೊಟ್ಕೊತೀನಿ, ಒಂದು ಬೇಸ್ ಲೈನ್ನ ಕ್ರಿಯೇಟ್ ಮಾಡ್ಕೊತೀನಿ. ನಂತರ ಬಂದು ನಾನು ಸ್ಟೆಪ್ನ ಕೊಡ್ತಾ ಹೋಗ್ತೀನಿ. ಇವಾಗ ನಾನೊಂದು ಲೈನ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ವಿ ಶೇಪಲ್ಲಿ ಕಾಣುತ್ತೆ, ಬಟ್ ಇದು ಬಂದು ಲೇಯರ್ ಕಟ್ ಮಾಡ್ತಿದ್ದೀನಿ. ನಾನು ಕೆಳಗೆ ಒಂದು ಬೇಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನೋಡಿ ಈ ಥರ ಕಟ್ ಮಾಡ್ಕೊಬೇಕು, ಬಾಚ್ಕೊಂಡು ಫಸ್ಟಿಗೆ ಬೇಡದೇ ಇರೋ ಕೂದಲು ನಾನು ಕಟ್ ಮಾಡಿದೆ. ಅವರು ಇಷ್ಟು ಸಾಕಂದ್ರು. ಸೊ ಅದು ಬೇಡದೇ ಇರೋ ಕೂದಲು ನಾನು ಸ್ಟ್ರೈಟ್ ಕಟ್ ಮಾಡಿ ನೆಕ್ಸ್ಟ್ ಒಂದು ಶೇಪ್ನ ಕೊಡ್ತಿದ್ದೀನಿ. ಸೊ ಈ ಥರ ನೀಟಾಗಿ ಬಾಚ್ಕೊಂಡು ಆದಮೇಲೆ ಮತ್ತೊಂದು ಸಲ ಚೆಕ್ ಮಾಡಬೇಕಾಗತ್ತೆ, ಎಕ್ಸ್ಟ್ರಾ ಎಲ್ಲಾದರೂ ಉಳಿದಿದೆಯಾ ಅಂತ ನೋಡಿಕೊಂಡು ಮತ್ತೊಂದು ಸಲ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ನೋಡ್ಬೋದು ಈ ಥರ ಶಾರ್ಪ್ ಲೈನ್ನ ಕಟ್ ಮಾಡಬೇಕು. ಸೊ ಇವಾಗ ಒಂದು ಲೈನ್ ಒಂದು ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ನಾನು ಕೂರಿಸಿ ಹೇಗೆ ಸ್ಟೆಪ್ನ ಮಾಡೋದು ಅಂತ ತೋರಿಸ್ತೀನಿ. ಸೊ ನೀವೀಗ ಮತ್ತೆ ಆ ಕಡೆ ಈ ಕಡೆ ಎರಡು ಕಟ್, ಇವಾಗ ಇಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು 2 ಪಾರ್ಟಿಷನ್ ಅಂದರೆ ಇಯರ್ ಟು ಇಯರ್ ಪಾರ್ಟಿಷನ್ನ ತೆಗೆದುಬಿಟ್ಟು ಸೊ ಇಲ್ಲಿ ನೆಕ್ಸ್ಟ್ ಇಟ್ಕೊಂಡು ನಾನು ಒಂದು 60 ಡಿಗ್ರಿಗೆ ನಾನು ಎತ್ಕೊಂಡು ಹೋಗಿ ಗೈಡ್ ಲೈನ್ ಆಲ್ರೆಡಿ ಇರೋದ್ರಿಂದ ನಾನು ಈಕ್ವಲಾಗಿ ಕಟ್ ಮಾಡ್ತೀನಿ. ಅಂದರೆ ಗೈಡ್ ಲೈನ್ನ ಇಟ್ಕೊಂಡು ಗೈಡ್ ಲೈನ್ನ ಕಟ್ ಮಾಡೋದಿಲ್ಲ, ಅದ್ರ ಮೇಲೆ ಇರುವಂಥ ಹೇರ್ನ ನಾನು ಕಟ್ ಮಾಡ್ತಿದ್ದೀನಿ, ಸ್ಟ್ರೈಟ್ ಕಟ್ ಮಾಡ್ತೀನಿ. ಅಂದರೆ ಮೀನ್ಸ್ ನಾನು ಕೈನ ಇಟ್ಕೊಂಡಿದ್ದೀನಲ್ಲ, ಆ್ಯಂಗಲ್ನ ನೋಡ್ಕೊಳ್ಳಿ, ಆ್ಯಂಗಲ್ ನೋಡಿಕೊಂಡು ಅದನ್ನು ಬಿಟ್ಟು ಮೇಲೆ ನಾವು 60 ಡಿಗ್ರಿ ಎತ್ತಿದ ತಕ್ಷಣ ಯಾವ್ದು ಎಕ್ಸ್ಟ್ರಾ ಕಾಣುತ್ತೆ ಸೊ ಅದನ್ನು ಮಾತ್ರ ನಾನು ಕಟ್ ಮಾಡ್ತೀನಿ, ಈ ಕಡೆ ಗೈಡ್ ಲೈನ್ನ ಕಟ್ ಮಾಡ್ತಿಲ್ಲ. ಸೊ ಇದರಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕಾದ ಏನಂದರೆ ನಾನು ಸಿಸರ್ ಎಲ್ಲಿ ಇಟ್ಕೊತಿದ್ದೀನಿ, ಯಾವ ಹೇರ್ನ ಕಟ್ ಮಾಡ್ತೀನಿ ಅನ್ನೋದು ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಹೇರ್ ಕಟ್ ಇದು ಬಂದು ಸ್ಟೆಪ್ ಈಗ ನಾವು ಒಂದು ಲೇಯರ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಈಗ ನಾನು ಸ್ಟೆಪ್ನ ಕಟ್ನ ಮಾಡ್ತೀನಿ. ಸೊ ನೋಡಿ ಈ ಥರ ನೋಡಿ, ಆ ಥರ ತುದಿವರೆಗೂ ಸ್ಟ್ರೈಟ್ ಆಗಿರಬೇಕು, ಕೈ ಹಿಡ್ಕೊಂಡು ಹೋಗ್ಬೇಕು. ನೋಡಿ ಅದೆಲ್ಲ ಎಕ್ಸ್ಟ್ರಾಸ್, ಈಗ ನಾನು ನೋಡಿ ಕಟ್ ಮಾಡ್ತಿದ್ದೀನಲ್ಲ ಅದೆಲ್ಲ ಎಕ್ಸ್ಟ್ರಾಸು. ಸೊ ನೀವು ಇದೇ ಥರ ಕಟ್ ಮಾಡ್ಕೊತ ಬಂದರೆ ಒಂದು ಶೇಪ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಮತ್ತೆ ಬಾಚಿ ಮತ್ತೆ ಎರಡು ಕೂದಲು ಮಿಕ್ಸ್ ಆಗಬಾರ್ದು. ಸೊ ಆ ರೀತಿ ಕಟ್ ಮಾಡಿರೋ ಕೂದಲನ್ನ ಮುಂದೆ ಬಿಡ್ತೀನಿ. ಮತ್ತು ಇನ್ನೊಂದು ಲೈನ್ ಅಂದರೆ ಸ್ಟ್ರೈಟ್ ಲೈನ್ನ ತೊಗೊಂಡು ಅದನ್ನು ಫುಲ್ಲು ನೀಟಾಗಿ ಒಂದು ಹೇರು ಬಿಡ್ದಿರೋ ನಿಧಾನಕ್ಕೆ ಎಲ್ಲನೂ ನೀಟಾಗಿ ಬಾಚಿಕೊಂಡು ಸೊ ನೋಡ್ಕೊಳ್ಳಿ, ನಾನೀಗ ನೀಟಾಗಿ 60 ಡಿಗ್ರಿ ಮೇಲೆ ನಾನು ತೊಗೊಂಡು ಹೋಗ್ತೀನಿ. ತೊಗೊಂಡು ಹೋಗಿದ್ಮೇಲೆ ಅದ್ರ ಬಿಟ್ಟು ಎಕ್ಸ್ಟ್ರಾಸ್ ಕಾಣುತ್ತೆ ನೋಡಿ, ಅಲ್ಲಿ ಆ ಎಕ್ಸ್ಟ್ರಾಸ್ನ ಮಾತ್ರ ಕಟ್ ಮಾಡ್ತೀನಿ. ಗೈಡ್ ಲೈನ್ನ ನಾನು ಯಾವುದೇ ರೀತಿ ಕಟ್ ಮಾಡ್ತಿಲ್ಲ. ಸೊ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಹೇರ್ ಕಟ್ ನೀಟಾಗಿ ಅರ್ಥ ಆಗುತ್ತೆ. ನೀವು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಯಾವುದೇ ಥರ ನಿಮಗೆ ಹೇರ್ ಕಟ್ಟು ಅರ್ಥನೇ ಆಗೋದಿಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ನೋಡ್ಬೋದು ಸ್ಟೆಪ್ ಹೇರ್ ಕಟ್ ಮುಗಿದಿದೆ. ಅವ್ರಿಗೆ ಇನ್ನೂ ಸ್ವಲ್ಪ ಡೀಪಾಗಿ ಸ್ಟೆಪ್ ಬೇಕಂದರೆ ಹೇಗೆ ನಾವು ಇನ್ನೂ ಸ್ವಲ್ಪ ಡೀಪ್ ಹೇಗೆ ಕೊಡ್ಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ ನಾನಿಲ್ಲಿ. ಸೊ ಇವಾಗ ಇದನ್ನು ಸಿ ಸೆಕ್ಷನ್ ಅಂತ ಕರಿತೀವಿ, ನಾವು ಸಿ ಸೆಕ್ಷನ್ನ ತೊಗೋಬೋದಿತ್ತು. ಇದು ಇನ್ನೊಂದು ಈಸಿ ಮೆಥಡ್. ಸಿ ಸೆಕ್ಷನ್ ಕೆಲವ್ರಿಗೆ ತೆಕ್ಕೊಳ್ಳೋಕೆ ಬರಲ್ಲ, ಅಂದರೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾನೇನು ಮಾಡ್ತೀನಿ ನೋಡಿ, ಒಂದು ಬಾಕ್ಸ್ ಶೇಪ್ ಅಂದರೆ ಈಗ ಮಾಡಿರೋದ್ರಲ್ಲಿ ಅರ್ಧ ಕೂದಲನ್ನ ಮೇಲೆ ತೊಗೊಂಡು ಆಫ್ ನೋಡಿ ಮತ್ತೆ ಅದನ್ನು 90 ಡಿಗ್ರಿಗೆ ತೊಗೊಂಡೋಗಿ ಸೇಮು ನಾನು ಇವಾಗ ಆಲ್ರೆಡಿ ಮುಂದೆ ಹೇಳ್ಕೊಟ್ಟಂಗೆ ಬೇಸ್ ಲೈನ್ನ ಕಟ್ ಮಾಡಲ್ಲ. ಇವಾಗ ಇಲ್ಲಿ ಕೆಳಗಡೆ ಸಿಗುತ್ತಲ್ಲ ಅದೇ ಬೇಸ್ ಲೈನು, ಅದನ್ನ ಇಟ್ಕೊಂಡು ಕೆಳಗಡೆ ಇರೋ ಕೂದಲು ಬಿಟ್ಟು ಮೇಲೆ ಇರೋ ಕೂದಲನ್ನ ಮಾತ್ರ ನೋಡಿ ಅಲ್ಲಿ ಎಕ್ಸ್ಟ್ರಾಸ್ ಇರುತ್ತಲ್ವ ಅದನ್ನು ಮಾತ್ರ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಇನ್ನೂ ಒಂದು ಸ್ಟೆಪ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಪಾರ್ಟಿಷನ್ ಹೇಗೆ ತೊಗೋತೀನಿ ಅಂತ ಸ್ವಲ್ಪ
ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಈ ಸ್ಟೇಜಲ್ಲಿ ಬಂದು. ಸೊ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನಾನು ಎಲ್ಲಿ ಪಾರ್ಟಿಷನ್ ತೊಗೊತೀನಿ ಅನ್ನೋದು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನೋಡ್ಬೋದು ಅಲ್ಲಿ ನೋಡಿ ಈ ಥರ ಕ್ರಾಫ್ನ ಸ್ಟ್ರೈಟ್ ಇರಬೇಕು, ಒಂದು ಹೇರು ಕೆಳಗೆ ಹೆಚ್ಚು ಕಮ್ಮಿ ಇರಬಾರ್ದು. ನೀಟಾಗಿ ತೊಗೊಂಡು ಇವಾಗ ಆಲ್ರೆಡಿ ಫಸ್ಟ್ ನಾವು ಕಟ್ ಮಾಡಿರೋ ಕೂದಲನ್ನ ಫ್ರಂಟ್ ಬಿಟ್ಕೊಂಬಿಡಿ, ಯಾಕಂದರೆ ಇಲ್ಲಾಂದರೆ ತಿರ್ಗಾ ಮತ್ತೆ ನೀವು ಆ ಹೇರ್ನು ತೊಗೊಂಡು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಇಟ್ಕೊಂಡು ಸೀದಾ 90 ಡಿಗ್ರಿ ಮೇಲೆ ತೊಗೊಂಡೋಗಿ ನಾನು ಅದನ್ನು ಈಕ್ವಲಾಗಿ ನಾನು ಹೇಳ್ದಂಗೆ ಎಕ್ಸ್ಟ್ರಾಸ್ ಇರೋ ಹೇರ್ನ ಕಟ್ ಮಾಡ್ತಿದ್ದೀನಿ. ಇವಾಗ ಫ್ರಂಟ್ ಹೇರ್ ಕಟ್ನ ಮಾಡ್ತೀನಿ. ಸೊ ಅಲ್ಲಿಂದನೂ ಅಷ್ಟೇ ಸೇಮ್ ಅದೇ ಮೆಥಡಲ್ಲಿ ಒಂದು ಗೈಡ್ಲೈನ್ನ ಹಿಂದೆಗಡೆ ಇರೋ ಒಂದು ಸ್ವಲ್ಪ ಗೈಡ್ಲೈನ್ನ ತೊಗೊಂಡು ಅದನ್ನು ಫಾಲೋ ಮಾಡ್ತಿದ್ದೀನಿ ನಾನು ಫ್ರಂಟಲ್ಲೂ ಅಷ್ಟೇ. ನೋಡ್ಬೋದು ಇದರಲ್ಲೂ ಅಷ್ಟೇ ಎಕ್ಸ್ಟ್ರಾಸ್ ಅಂದರೆ ನಾನು ತೊಗೊಂಡಿರೋ ಗೈಡ್ಲೈನ್ನ ಬಿಟ್ಟು ಮಿಕ್ಕಿದ್ದ ಎಕ್ಸ್ಟ್ರಾಸ್ನ ನಾನು ಕಟ್ ಮಾಡ್ತೀನಿ. ಆಗ ಒಂದು ಶೇಪ್ ಕ್ರಿಯೇಟ್ ಆಗುತ್ತೆ. ಫ್ರಂಟ್ ಕೂಡ ಸ್ಟೆಪ್ ಬರೋ ಹಾಗೆ ಇದನ್ನು ನಾನು ಇವಾಗ ಕಟ್ ಮಾಡ್ತಿದ್ದೀನಿ. ಹೇರ್ ಕಟ್ ಎಲ್ಲ ಮುಗೀತು. ಸೊ ಕೊನೆಯಲ್ಲಿ ನೀವು ಬ್ಲೋ ಡ್ರೈನ ಸೆಟ್ಟಿಂಗ್ ಕೊಟ್ರೇ ನೀವು ಹೇರ್ ಕಟ್ ಹೇಗೆ ಮಾಡೋದು ಲುಕ್ಕು ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ನಿಮಗೆ ಪಾರ್ಟಿಷನ್ ಎಲ್ಲ ತೆಗೆದು ಮಾಡೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅನ್ನೋ ಸೆಟ್ಟಿಂಗ್ಸ್ ಕೆಲವ್ರಿಗೆ ಬರಲ್ಲ ಪಾರ್ಟಿಷನ್ ಎಲ್ಲ ತೆಗೆದು ಮಾಡೋದಕ್ಕೆ, ಅಂಥವ್ರಿಗೆ ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಬ್ಲೋ ಡ್ರೈ ಎಲ್ಲ ಇದನ್ನು ಮಾಡೋದು ಫುಲ್ ನಾನು ಕೈಯಲ್ಲಿ ಇಟ್ಕೊಂಡು ಈಗ ತೋರಿಸ್ತೀನಿ ನೋಡಿ, ಆ ಥರ ಮಾಡಿ ಒಳ್ಳೆ ಶೇಪ್ ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಮತ್ತು ಏನಾದರೂ ಇದರಲ್ಲಿ ಡೌಟ್ ಇತ್ತಂದರೆ ಕೂಡ ನೀವು ಅದರಲ್ಲಿ ಕೇಳ್ಬೋದು, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ನೀವು ಕಂಪಲ್ಸರಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ಬ್ಯೂಟಿಷಿಯನ್ ಕ್ಲಾಸ್ ನೆಕ್ಸ್ಟ್ ವಿಡಿಯೋನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.